ಬಡಿದೆಚ್ಚರಿಸಬೇಕು ಅಂತಂದ್ರೆ ಮಡಿವಾಳ ಮಾಚಿದೇವರು ಹಾಗೆ ಕಟುವಾಗಿಯೇ ಮಾತನಾಡಿದಂಥವ್ರು. ಯಾವುದೇ ಹಂಗು ಮುಲಾದುಗಳಿಗೆ ಒಳಗಾದಂಥವ್ರು. ಇಂಥ ಮಾಚಿದೇವರನ್ನ ಪ್ರಭುದೇವರು, ಅಕ್ಕ ಮಹಾದೇವಿ, ಬಸವಣ್ಣ ಮತ್ತಿತರ ಶರಣರು ಮಾಡಿಕೊಳ್ಳಿ. ಇದನ್ನು ಸಾಂಕೇತಿಕವಾಗಿ ಹೇಳಿ ಆ ಮಡಿವಾಳ ಮಾಚಿದೇವರ ಬಗ್ಗೆ ಬಸವಣ್ಣನವರು ಹೇಳುವಂಥ ವಚನವನ್ನು ನೀವು ಗಮನಿಸಬೇಕು. ಎನ್ನ ಕಾಯವ ಶುದ್ಧ ಮಾಡಿದಾತ ಮಡಿವಾಳ ತಂದೆ, ಎನ್ನ ಮನವ ನಿರ್ಮಲವ ಮಾಡಿದಾತ ಮಡಿವಾಳ, ಎನ್ನ ಅಂತರಂಗವ ಬೆಳಗಿದಾತ ಮಡಿವಾಳ, ಎನ್ನ ಬಹಿರಂಗವ ಬಿಡಿಸಿದಾತ ಮಡಿವಾಳ, ಕೂಡಲ ಸಂಗಮ ದೇವ ಎನ್ನ ನಿಮಗೆ ಯೋಗ್ಯನ ಮಾಡಿದಾತ ಮಡಿವಾಳ. ಎಷ್ಟು ಅದ್ಭುತವಾದಂಥ ನಾನು ದೇವರಿಗೆ ಸಲ್ಲೋ ಹಾಗೆ ಮಾಡಿದಂಥವೇ ಮಡಿವಾಳ ಮಾಚಿದೇವ ಅಂತ ಹೇಳಿ ಅಷ್ಟೊಂದು ಗೌರವದಿಂದ ಅವರನ್ನು ಸ್ಮರಿಸಿಕೊಳ್ಳುವಾಗ ಬಸವಣ್ಣವರು ಎಂಥ ವ್ಯಕ್ತಿತ್ವವನ್ನು ಅವರು ಬೈಗೂಡಿಸಿಕೊಂಡಿದ್ರು ಅನ್ನೋದನ್ನು ನಾವು ಇವತ್ತು ಕುರಿತು ಚಿಂತನೆ ಮಾಡಬೇಕಾಗಿದೆ. ಮತ್ತೆ ಅವ್ರು ಹೇಳ್ತಾರೆ, ಮಡಿವಾಳನೆಂದೇನೆ ಮಾಚಯ್ಯನ, ನಾನು ಅವನ್ನ ಮಡಿವಾಳ ಜಾತಿಯವರನ್ನೆಲ್ಲ ಗುರುತಿಸಲಿಕ್ಕೆ ಸಾಧ್ಯವ? ದೋಹರನೆಂಬೇನೆ ಕಕ್ಕಯ್ಯನ, ಮಾದಾರನೆಂಬೇನೆ ಚೆನ್ನಯ್ಯನ, ಆನು ಹಾರುವನೆಂದರೆ ಕೂಡಲ ಸಂಗಮ ದೇವ ಗಹಗೈಸಿ ನಗುವನಯ್ಯ. ನಾನು ಅವನನ್ನು ಮಡಿವಾಳ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ, ದೋಹಾರ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇವರೆಲ್ಲರೂ ಕೂಡ ಮಾನವ ಕುಲಕ್ಕೆ ಸೇರಿದಂಥವ್ರು, ನಿಜವಾದ ಶರಣರಾದಂಥವ್ರು. ಅಲ್ಲಿ ಶ್ರೇಷ್ಠರು, ಅಲ್ಲಿ ಜಾತಿ ಮತ ಪಕ್ಷ ಪಂಗಡ ಯಾವ ಮುಖ್ಯ ಅಲ್ಲ, ಅರಿವು ಮತ್ತು ಆಚಾರ ಮುಖ್ಯ. ಯಾರಿಗೆ ಅರಿವು ಆಚಾರ ಇರುತ್ತೋ ಅವರು ಶರಣರಾಗ್ತಾರೆ. ಯಾರಿಗೆ ಅರಿವು ಆಚಾರ ಇರೋದಿಲ್ಲವೋ ನಾವು ಇಲ್ಲೇ ಮಾನವರಾಗಿ ಕೂತ್ಕೊಳ್ತೀವಿ. ಮಾನವತ್ವದಿಂದ ಮೇಲೆ ಶರಣತ್ವವನ್ನು ಪಡ್ಕೊಳ್ಬೇಕು. ಹಾಗೆ ಪಡ್ಕೊಂಡಂಥವ್ರು ಮಡಿವಾಳ ಮಾಚಿದೇವರು. ಅವ್ರು ಮತ್ತೆ ಮುಂದೆ ಅವರು ಬಸವಣ್ಣವ್ರು ಹೇಳ್ತಾರೆ, ನಮ್ಮ ಕೂಡಲ ಸಂಗಯ್ಯನಲ್ಲಿ ಮಡಿವಾಳ ವೀರ ಅಂತ ಹೇಳ್ತಾರೆ. ದೇವರಿಗೆ ವೀರ ಆದಂಥವನು, ಬರೀ ಸಮಾಜಕ್ಕಲ್ಲ. ಮಾಚಿ ತಂದೆಗಳ ಶ್ರೀಪಾದಕ್ಕೆ ನಮೋ ನಮೋ ಎಂದು ಬದುಕಿದೆ. ಎನ್ನ ಅರಿವಿನ ಕರಸ್ಥರದಲ್ಲಿ ಮಡಿವಾಳಯ್ಯನ ಕಂಡೆನು. ನಾನು ಅರಿವು ಪಡ್ಕೊಂಡೆ, ಕರಸ್ಥರದಲ್ಲಿ ಲಿಂಗ ಇಟ್ಕೊಂಡಿದ್ದೇನೆ ಅಂದರೆ ಇದಕ್ಕೆಲ್ಲ ಮಡಿವಾಳ ಮಾಚೆಯೇ ಕಾರಣ ಅಂತ ಹೇಳಿ ಅತ್ಯಂತ ಗೌರವದಿಂದ ಸ್ಮರಿಸ್ಕೊಳ್ತಾರೆ. ಆದರೆ ಅಲ್ಲಿ ಬಸವಣ್ಣನ ಸ್ಮರಣೆ ಮಾಡಿಕೊಂಡ್ರು. ಆದರೆ ಬಸವಣ್ಣನ ಬಗ್ಗೆ ಇವ್ರಿಗೆ ಅಂತ ಭಾವ ಇದೆ. ನಾವೇನು ಮಾಡ್ತೇವೆ ಅಂದರೆ ನಮ್ಮನ್ನು ಹೊಗಳಿದ ಕೂಡಲೇ ಮುಗಿತು. ಆ ಹೊಗಳಿದಂಥ ವ್ಯಕ್ತಿಗೆ ಎಷ್ಟು ದೊಡ್ಡವರಿರಬೇಕು ಅಂತ ಮತ್ತೆ ಇವ್ರು ಹೇಳ್ತಾರೆ, ಬಸವಣ್ಣನ ಮನ, ಬಸವಣ್ಣನ ನೋಟ, ಬಸವಣ್ಣನ ಭಾವ, ಬಸವಣ್ಣನ ನುಡಿ, ಬಸವಣ್ಣನ ನಡೆ, ಬಸವಣ್ಣನ ಹಸ್ತ ಇವೆಲ್ಲವೂ ಪರುಷ ಅಂತ ಹೇಳ್ತಾರೆ. ಪರುಷ ಅಂತಂದ್ರೆ ಅದು ಕಾಲ್ಪನಿಕ ಮಡಿ. ಯಾವುದೇ ಲೋಹವನ್ನು ಮುಟ್ಟಿದ್ರೆ ಚಿನ್ನವಾಗಿ ಪರಿವರ್ತನೆ ಆಗುತ್ತೆ. ಹಾಗೆ ನಮ್ಮನ್ನೆಲ್ಲ ಚಿನ್ನವಾಗಿ ಮಾರ್ಪಡಿಸಿದಂಥವನು ಬಸವಣ್ಣ ಅಂತ ಮಡಿವಾಳ ಮಾಚಿದೇವ. ನನಗೆ ಈ ಪರುಷ ಅನ್ನುವಂಥ ಪದ ಯಾವ ಕಾರಣಕ್ಕೂ ಒಪ್ಪಿಗೆ ಆಗ್ತಾ ಇದೆ. ಸಾಹಿತಿಗಳು ಸೇರಿಸಿದ್ದೋ ಅವರೇ ಬರೆದಿದ್ದೋ ಗೊತ್ತಿಲ್ಲ. ಪರುಷ ಅನ್ನೋದಕ್ಕಿಂತ ಶರಣರ ದೃಷ್ಟಿಯಲ್ಲಿ ಜ್ಯೋತಿ ಮುಟ್ಟಿದ ಜ್ಯೋತಿ ಅಂತ ಹೇಳ್ತಾರೆ. ಇಲ್ಲಿ ಪರುಷ ಅಲ್ಲ. ಈಗ ನಾವು ಅಲ್ಲಿ ಜ್ಯೋತಿ ಬೆಳಗ್ತೇವೆ, ಆ ಜ್ಯೋತಿ ಬೆಳೆಸಿದ್ದು ಯಾವುದರಿಂದ? ಇನ್ನೊಂದು ಜ್ಯೋತಿಯಿಂದ ಅದನ್ನು ಬೆಳೆಸಿದ್ವಿ. ಅದು ಕೂಡ ಬೆಳಕೊಡ್ತು, ಇದು ಕೂಡ ಬೆಳಕು. ಜ್ಯೋತಿ ಮುಟ್ಟಿ ಜ್ಯೋತಿ ಸ್ವರೂಪ ಆದಂಥವರು ಶರಣರು. ಆಮೇಲೆ ಅವರು ಬಸವಣ್ಣನವರ ಕುರಿತು ಹೇಳ್ತಾರೆ, ಗುರು ಲಿಂಗ ಜಂಗಮ ಬಸವಣ್ಣ, ಅವರ ನೆನೆಯುವುದೇ ಪರಮಜ್ಞಾನ ಅಂತ ಹೇಳ್ತಾರೆ. ನೋಡಿ, ಮಡಿವಾಳ ಮಾಚಿನವ್ರನ್ನ ಇದುವರೆಗೂ ಬಸವಣ್ಣವ್ರು ನೋಡಿದ್ರು. ಈಗ ಬಸವಣ್ಣನವರನ್ನ ಅಷ್ಟೇ ಗೌರವದಿಂದ ಸ್ಮರಣೆ ಮಾಡ್ಕೊಳ್ತಾ ಇದ್ದಾರೆ ಮಡಿವಾಳ ಮಾಚಿದೇವರು. ಇನ್ನು ಬಹಳ ಜನರಿಗೆ ಬಸವಣ್ಣನ ತಂದೆ ತಾಯಿ ಯಾರು, ಅವರ ಜಾತಿ ಯಾವುದು, ಇದ್ರ ಬಗ್ಗೆ ನಮ್ಮ ಸಾಹಿತ್ಯಗಳಲ್ಲಿ ಇರುವಷ್ಟು ಗೊಂದಲ ಯಾರಲ್ಲೂ ಇಲ್ಲ. ಏನೇನೋ ಸೃಷ್ಟಿ ಮಾಡಿಬಿಡ್ತಾರೆ. ಆದರೆ ಮಡಿವಾಳ ಮಾಚಿದೇವರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ಬಸವಣ್ಣನ ಇತಿಹಾಸವನ್ನೇ ಅವರು ಸೂಚ್ಯವಾಗಿ ತಮ್ಮ ವಚನಗಳಲ್ಲಿ ಹೇಳುವಂಥದ್ದು, ಶೈವಾಗಮಾಚಾರ್ಯ ಮಂಡಿಗೆಯ ಮಾದಿರಾಜನ ಸತಿ ಮಾದಲಾಂಬಿಕೆಯ ಗರ್ಭದಿಂದ ಅವತರಿಸಿದ ಬಸವಣ್ಣನೆಂಬ ನಾಮಕರಣವನ್ನು ಧರಿಸಿ. ಯಾರು ಬಸವಣ್ಣ ಅಂತಂದ್ರೆ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ಮಾದರಸ ಮಾದಲಾಂಬಿಕೆಯ ಮಗ ಬಸವಣ್ಣ. ಅನುಮಾನ ಬೇಕಾಗಿದೆ.
ಇಷ್ಟು ಸ್ಪಷ್ಟವಾಗಿ ಅವರು ಬಸವಣ್ಣನ ವಿಚಾರದಲ್ಲಿ ಮಡಿವಾಳ ಮಾಚಿದೇವರು. ನಾವು ಆರಂಭದಲ್ಲೇ ಹೇಳಿದ್ವಿ ಕಾಲದ ಪ್ರಜ್ಞೆ ಅಂತ ಹೇಳಿ. ಆ ಕಾಲದ ಪ್ರಜ್ಞೆ ಶರಣರಿಗೆ ಎಲ್ಲರಿಗೂ ಇತ್ತು. ಅದನ್ನು ಕುರಿತು ಮಡಿವಾಳ ಮಾಚಿದೇವರು ಹೇಳ್ತಾರೆ, ಮಧುರ ಗುಣವ ಇರುವೆ ಬಲ್ಲದು, ವಾಯು ಗುಣವ ಸರ್ಪ ಬಲ್ಲದು, ಗೋತ್ರದ ಗುಣವ ಕಾಗೆ ಬಲ್ಲದು, ವೇಳೆಯ ಗುಣವ ಕೋಳಿ ಬಲ್ಲದು. ಇದು ಕಾರಣ ಮನುಷ್ಯ ಜನ್ಮದಲ್ಲಿ ಬಂದು ಶಿವಜ್ಞಾನಾನುಭಾವವನ್ನು ಅರಿಯದಿದ್ದರೆ ಆ ಕಾಗೆ ಕೋಳಿಗಿಂತ ಕರಕಷ್ಟ ಕಲಿಕೆ ಬರುತ್ತೆ. ನಾವು ಕಾಗೆ ಕೋಳಿಗಿಂತ ಕಡಿಯಾಗಬೇಕೆ ಯೋಚನೆ. ಮತ್ತೆ ಅವ್ರು ಹೇಳ್ತಾರೆ, ಇಷ್ಟಲಿಂಗ ಧರಿಸುವಂಥದ್ದು ಬಹಳ ಮುಖ್ಯ ಅಂತ ಒತ್ತು ಹೇಳ್ತಾರೆ. ಹಣೆ ಮೇಲೆ ವಿಭೂತಿ ಧರಿಸ್ಕೊಳ್ಳೋದು, ರುದ್ರಾಕ್ಷಿ ಧರಿಸ್ಕೊಳ್ಳೋದು, ಇಷ್ಟಲಿಂಗವನ್ನು ಧರಿಸ್ಕೊಳ್ಳೋದು. ಇದು ಬರೀ ಶೋಕಿಗಾಗಿ ಅಥವಾ ಪ್ರದರ್ಶನಕ್ಕಾಗಿ ಅಲ್ಲ, ಆತ್ಮದರ್ಶನಕ್ಕಾಗಿ. ವ್ಯಕ್ತಿ ತನ್ನಲ್ಲಿರುವಂತಹ ಅಹಂಕಾರವನ್ನು ಕಳ್ಕೊಂಡು ಸಾತ್ವಿಕ ಗುಣವನ್ನು ಮೈಗೂಡಿಸಿಕೊಳ್ಳಿಕ್ಕೆ ಸಹಕಾರ ನೀಡುವಂಥದ್ದು ಆ ಇಷ್ಟಲಿಂಗ ಅಂತ ಹೇಳಿ ಮಡಿವಾಳ ಮಾಚಿದೇವರು ಹೇಳ್ತಾರೆ. ಅದಕ್ಕೆ ಅವರು ಕೊನೆ ಪಕ್ಷ ನೀವು ಲಿಂಗ ಧರಿಸ್ತಿರೋ ಬಿಟ್ಟಿರೋ, ಮುಂದಿಂದ ಅವ್ರು ಹೇಳ್ತಾರೆ, ಧರಿಸಿಬೋ ಮತ್ತೆ ನಾನು ಮರೆಯದೆ ಶ್ರೀ ಮಹಾವಿಭೂತಿಯ. ಈ ಲೋಕದಲ್ಲಿ ಇರೋರೆಲ್ಲರೂ ಕೂಡ ಮರೆಗೆ ಹಣೆಯ ವಿಭೂತಿ ಧರಿಸ್ಕೊಳ್ಬೇಕಾಗುತ್ತೆ. ಯಾಕೆ ಅಂತಂದ್ರೆ ನೀವು ಲೆಕ್ಕವಿಲ್ಲದ ತೀರ್ಥಗಳನ್ನು ಮಿಂದ ಫಲ ಇದರಿಂದ ಬರುತ್ತೆ ಅಂತ. ನಮ್ಮ ಜನರಿಗೆ ಈ ತೀರ್ಥ ಕ್ಷೇತ್ರಗಳ ಹುಚ್ಚು ಅತಿಯಾಗಿಬಿಟ್ಟಿದೆ. ಧರ್ಮಸ್ಥಳಕ್ಕೆ ಹೋಗೋದು, ತಿರುಪತಿಗೆ ಹೋಗೋದು, ಕಾಶಿಗೆ ಹೋಗೋದು, ಶರಣರುಗಳನ್ನು ಒಪ್ಪಲ್ಲ. ನೀನಿರೋದೇ ಧರ್ಮಸ್ಥಳ, ನೀನಿರೋದೇ ಕಾಶಿ, ನೀನಿರೋದೇ ಕೈಲಾಸ. ಶರಣರು ಮೆಟ್ಟಿದ ಧರೆ ಪಾವನವಯ್ಯ ಅಂತ ಹೇಳ್ತಾರೆ. ಹಾಗಾಗಿ ಮಡಿವಾಳ ಮಾಚಿದೇವರು ಹೇಳೋದು, 1 ಕೋಟಿ ತೀರ್ಥಕ್ಷೇತ್ರಗಳನ್ನ ಸುತ್ತಿದಂತ ಸತ್ಫಲ ನೀವು ಕರಿಬೇಕು ಅಂದ್ರೆ ಹಣೆ ಮೇಲೆ ವಿಭೂತಿ ಹಚ್ಕೊಳಪ್ಪ ಅಂತ ಹೇಳ್ತಾರೆ. ಇನ್ನೆಲ್ಲೂ ನೀವು ಹೋಗ್ಬೇಕಾಗಿದೆ. ಈಗೇನ ಚಪ್ಪಾಳೆ ತಟ್ಟ್ರಿ, ಎಷ್ಟು ಜನ ವಿಭೂತಿ ಇನ್ನು ಮುಂದಿನಿಂದ ಅಂದ್ರೆ ಪ್ರಾರಂಭ ಮಾಡಿ ಆ ವಿಭೂತಿ ಧರಿಸೋದ್ರಿಂದ ಏನು ಲಾಭ ಅನ್ನೋದನ್ನ ಅವರ ವಚನಗಳಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ಬಸವಣ್ಣನ ಬಗ್ಗೆ ಇನ್ನೂ ಎಂಥ ಗೌರವ ಇತ್ತು ಅನ್ನೋದನ್ನ ಆರಂಭದಲ್ಲಿ ರಾಮೇಶ್ವರ ಅವರು ಸ್ವಾಗತ ಮಾಡ್ತಾ ಹೇಳಿದ್ರು. ಅವರದೊಂದು ವಚನವನ್ನು, ಎತ್ತೆತ್ತ ನೋಡಿದರೆ ಅತ್ತತ್ತ ಬಸವನೆಂಬ ಬಳ್ಳಿ, ಎತ್ತಿ ನೋಡಿದರೆ ಲಿಂಗವೆಂಬ ಕೊಂಚ, ಒತ್ತಿ ಹಿಂಡಿದರೆ ಭಕ್ತಿ ಎಂಬ ರಸವಯ್ಯ. ಆಯತ ಬಸವಣ್ಣನಿಂದ, ಸ್ವಾಯತ ಬಸವಣ್ಣನಿಂದ, ಸನ್ನಿಹಿತವು ಬಸವಣ್ಣನಿಂದ, ಗುರು ಬಸವಣ್ಣನಿಂದ, ಲಿಂಗ ಬಸವಣ್ಣನಿಂದ, ಜಂಗಮ ಬಸವಣ್ಣನಿಂದ, ಪಾದೋದಕ ಬಸವಣ್ಣನಿಂದ. ನೋಡಿ, ಈ ಮಾತುಗಳನ್ನು ಹೇಳುವ ಮೂಲಕ ಬಸವಣ್ಣ ಎನಗೆಯೂ ಗುರು, ನಿನಗೆಯೂ ಗುರು, ಜಗವೆಲ್ಲಕ್ಕೆಯೂ ಗುರು ಅಂತ ಪ್ರಭುದೇವರು ಹೇಳಿದರು. ಆದ್ರೆ ನಾವಿನ್ನೂ ಇವತ್ತು ಮತ್ತು ನಿಮ್ಮ ಧರ್ಮ ಯಾವುದು ಅಂದ್ಕೊಂಡ್ರೆ ಹಿಂದೂ ಧರ್ಮ ಅಂತ ಹೇಳ್ಬಿಡ್ತೀವಿ. ಹಿಂದೂ ಅನ್ನೋದರಷ್ಟು ಗೊಂದಲದ ಧರ್ಮ ಇನ್ನೊಂದಿಲ್ಲ ನಮ್ಮ ದೃಷ್ಟಿಯಲ್ಲಿ. ಯಾಕೆ ಇದನ್ನು ಬಹಳ ಸ್ಪಷ್ಟವಾಗಿ ಹೇಳ್ತೀವಿ ಅಂದ್ರೆ, ಹಿಂದೂ ಒಂದು ಅರ್ಥದ ಧರ್ಮ ಅಲ್ವೇ ಅಲ್ಲ, ದೇಶವ್ಯಾಪಿ ಪದ. ಈ ದೇಶದಲ್ಲಿರುವಂತಹ ಎಲ್ಲ ಜನರು ಕೂಡ ಹಿಂದೂಗಳೇ. ಆದ್ರೆ ಧರ್ಮ ಅನ್ನೋದಾದ್ರೆ ಅಲ್ಲಿ ಅನೇಕ ಅವಾಸ್ತವಿಕ ಸಂಗತಿಗಳು ಕೂಡಿವೆ. ಮೇಲು ಕೀಳು ಇದೆ, ಸ್ತ್ರೀ ಪುರುಷರ ಅಂತರ ಇದೆ, ಅಸ್ಪೃಶ್ಯತೆ ಇದೆ. ಇಂಥ ಹಲವು 10 ವೈರುಧ್ಯಗಳು ಅದರಲ್ಲಿ ಇರೋದ್ರಿಂದ ಅದನ್ನು ಧರ್ಮ ಅಂತ ಹೇಳುವಂಥದ್ದೇ ಕಷ್ಟ. ಶರಣರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ಲಿಂಗವಂತ ಧರ್ಮ. ಯಾರು ಅಂಗದ ಮೇಲೆ ಲಿಂಗವನ್ನು ಧರಿಸ್ಕೊಳ್ತಾರೋ ಅವರೆಲ್ಲರೂ ಲಿಂಗ ಆಗ್ಬೋದು. ಹಾಗಾಗಿ ನಾವು ಬಹಳ ಎತ್ತಿ ಹೇಳಬೇಕಾಗಿದೆ, ನಿಮ್ಮ ಗುರು ಯಾರು ಅಂತಂದ್ರೆ ಬಸವಣ್ಣ, ನಿಮ್ಮ ಧರ್ಮ ಯಾವುದು ಅಂತಂದ್ರೆ ಲಿಂಗವಂತ ಧರ್ಮ, ನಿಮ್ಮ ಕ್ಷೇತ್ರ ಯಾವುದು. ನಾವು ಉಳಿವೈತೆ ಬಸವಣ್ಣ ಅದು ಇದು ಅಂತ ನಾವಿದ್ದಂತ ಸ್ಥಳವೇ ನಮ್ಮ ಕ್ಷೇತ್ರ. ಶರಣರು ಮೆಟ್ಟಿದ ಧರೆ ಪಾವನ ಅಂತ ಹೇಳ್ತಾರಲ್ಲ, ಇಲ್ಲಿ ಕೂತಿದ್ದೇವೆ, ಇದು ಪುಣ್ಯಕ್ಷೇತ್ರ. ಮನೆಗೆ ಹೋಗ್ತೇವೆ, ಅದು ಪುಣ್ಯಕ್ಷೇತ್ರ. ಮಠಕ್ಕೆ ಹೋಗ್ತೇವೆ, ಅದು ಪುಣ್ಯಕ್ಷೇತ್ರ. ನಮಗೆ ಪಾಪ ಕ್ಷೇತ್ರ ಅನ್ನುವಂಥದ್ದು ಎಲ್ಲೂ ಇಲ್ಲ. ಯಾವಾಗ ನಾವು ಇರ್ತೇವೋ, ಸರಿಯಾದ ಯೋಚನೆ ಮಾಡ್ತೇವೋ, ಅದು ಸರಿಯಾದ ಪುಣ್ಯಕ್ಷೇತ್ರ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನ ಮಡಿವಾಳ ಮಾಚಿದೇವನಿಗೆ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ಆಮೇಲೆ ಅವ್ರು ಬಸವಣ್ಣನ ಎಲ್ಲ ಸಂದರ್ಭದಲ್ಲೂ ನೆನೀತಾರೆ. ಸುಖ 1 ಕೋಟಿ ಬಂದಡೆ ಬಸವಣ್ಣನ ನೆನೆಯುವುದು, ದುಃಖ 1 ಕೋಟಿ ಬಂದಡೆ ಬಸವಣ್ಣನ ನೆನೆಯುವುದು. ನಿನಗೇನಾದರೂ ಸುಖ ಬಂತು ಅಂದ್ರೆ ಬಸವಣ್ಣನ ನೆನೆಯಪ್ಪ, ದುಃಖ ಆದ್ರೂ ಬಸವಣ್ಣನ ನೆನೆ,
ಬಸವಣ್ಣನ ನೆನೆದಲ್ಲದೆ ಭಕ್ತಿ ಇಲ್ಲ ಮುಕ್ತಿ ಇಲ್ಲ ಅಂತ ಹೇಳ್ತಾರೆ. ಅಷ್ಟು ಗೌರವವನ್ನು ಬಸವಣ್ಣ ಇವರಿಗೆ ಕೊಟ್ಟರೆ ಇವರು ಕೂಡ ಅಷ್ಟೇ ಗೌರವವನ್ನು ಕೊಡ್ತಾರೆ. ಅದರ ಅರ್ಥ ಇಷ್ಟೇ, ಶರಣು ಅಂದರೆ ಶರಣು ಅಂತ ಹೇಳೋದನ್ನು ಕಲಿಬೇಕು. ನೀನು ಎಷ್ಟೇ ದೊಡ್ಡವನಾಗಿರಲಿ ಶರಣು ಅಂದರೆ ಶರಣು ಅಂತಿಲ್ಲ ಅಂತ ನಿಮಗೆ ದೊಡ್ಡತನಕ್ಕೆ ಬೆಲೆ ಇಲ್ಲ. ಇದನ್ನ ಆ ಬಸವಣ್ಣಂತಲೂ ನಾವು ಕಲಿಬೇಕಾಗಿದೆ, ಮಾಚಿದೇವರಿಂದಲೂ ಕೂಡ ಕಲಿಬೇಕಾಗಿದೆ. ಇನ್ನು ಮಾಚಿದೇವರು ಈ ಯಜ್ಞ ಯಾಗ ಇವುಗಳಿಗೆ ಪೂರ್ಣ ವಿರೋಧವನ್ನು ವ್ಯಕ್ತಪಡಿಸೋದು. ಬರೀ ಅವರೊಬ್ಬರೇ ಅಲ್ಲ, ಶರಣ ಪರಂಪರೆಯಲ್ಲಿ ಯಾವುದೇ ಶರಣೀಯರನ್ನ ತೆಗೆದುಕೊಂಡ್ರೆ ಅವರು ಈ ವೈದಿಕ ಸಂಪ್ರದಾಯವನ್ನು ಸಂಪೂರ್ಣವಾಗಿ ಉಲ್ಲಂಘನೆ ಮತ್ತು ತಿರಸ್ಕಾರ ಮಾಡಿದರು. ಬೇಕಾಯಿತು ಯಜ್ಞ ಯಾಗಗಳನ್ನು ಮಾಡುವಂಥದ್ದು. ಇವತ್ತಂತೂ ಈ ಸ್ವಾಮಿಗಳು ಕೂಡ ಯಜ್ಞ ಯಾಗ ಮಾಡಕ್ಕೆ ಬಿಟ್ಟಿದ್ದಾರೆ, ಅದರಲ್ಲೂ ಲಿಂಗವಂತ ಸ್ವಾಮಿಗಳು. ಮತ್ತೆ ಇವ್ರನ್ನ ಸ್ವಾಮಿಗಳು ಅಂತ ಒಪ್ಕೊಳ್ಳೋದು ಹೇಗೆ, ಇವ್ರು ಲಿಂಗವಂತರು ಅಂತ ಹೇಳೋದು ಹೇಗೆ? ನಿಜವಾಗ್ಲೂ ನಾನು ಲಿಂಗವಂತ ಬಸವ ಭಕ್ತ ಅನ್ನೋದಾದ್ರೆ ಈ ಯಜ್ಞ ಯಾಗಗಳನ್ನು ಮೊದಲು ವಿರೋಧ ಮಾಡಬೇಕು. ಬಸವಣ್ಣವರೇ ಒಂದ್ ಕಡೆ ಹೇಳ್ತಾರೆ, ಕಿಚ್ಚು ದೈವವೆಂದು ಹವಿಯ ನಿಕ್ಕುವ ಹಾರುವನ ಮನೆಯಲ್ಲಿ ಕಿಚ್ಚದ್ದು ಸುಡುವಾಗ ಬೀದಿಯ ಧೂಳ ಬಚ್ಚಲ ನೀರ ಕೊಯ್ದು ಒಬ್ಬಿಟ್ಟೆಲ್ಲರ ಕರೆಯವರು ಒಂದನೇ ಮರೆತು ನಿಂದಿಸುತ್ತಿರ್ಬರು ಅಂತ ಹೇಳ್ತಾರೆ. ಏನೇನೋ ಪುಣ್ಯ ಆಗಲಿ ನಿಮಗೆ ಅಂತ ಹೇಳಿ ಯಜ್ಞ ಯಾಗಗಳನ್ನು ಮಾಡಿಸ್ತಾರಲ್ಲ, ಅವು ಮಾಡೋದೇನು? ಅಲ್ಲಿ ಯಜ್ಞ ಕುಂಡವನ್ನು ಮಾಡಿ ಅದಕ್ಕೆ ಬೇರೆ 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 ಗಂಧ ಕಡ್ಡಿ ಇನ್ಯಾವುದೋ ಹಾಕಿ ತುಪ್ಪ ಹಾಕಿ ಪಟ್ಟೆ ಪೀತಾಂಬರಗಳನ್ನು ಹಾಕಿ ಸುಡ್ತಾರೆ, ಮಂತ್ರ ಹೇಳ್ತಾರೆ. ಬಸವಣ್ಣವರು ಇದನ್ನು ನೋಡಿದಾಗ ಹೇಳ್ತಾರೆ, ಒಂದು ವೇಳೆ ಅಗ್ನಿ ದೇವ ಅಂತ ನೊಗ ಆದರೆ ನಿಮ್ಮ ಭಕ್ತಿಗೆ ಮೆಚ್ಚಿ, ಈಗ ಯಾರು ಯಜ್ಞ ಮಾಡಿಸ್ತಾ ಇರ್ತಾರ ಪೂಜಾರಿ ಪುರೋಹಿತರು, ಅವ್ರ ಮನೆ ಮೇಲೆ ಏನಾದ್ರು ಆ ಅಗ್ನಿದೇವ ಪ್ರತ್ಯಕ್ಷ ಆಗಿಬಿಟ್ರೆ ಎಷ್ಟು ಖುಷಿ ಆಗ್ಬೇಕು ಅವ್ರಿಗೆ. ಅಯ್ಯೋ ಅಯ್ಯೋ ದೇವ್ ನಮ್ಮನೆ ಮೇಲೆ ಪ್ರತ್ಯಕ್ಷ ಆಗಿತ್ತ ಅಂತ ಹೇಳಿ ಕೈ ಮುಗಿಬೇಕು, ಇನ್ನಷ್ಟು ಮಂತ್ರ ಜಾಸ್ತಿ ಹೇಳಬೇಕು. ಆದ್ರೆ ಎಂದಾದ್ರೂ ಯಾರಾದ್ರೂ ಕೇಳಿದಾರ, ಬದಲಾಗಿ ಏನ್ ಮಾಡ್ತಾರೆ, ಅಯ್ಯೋ ಈ ಹಾಳಾದ ಬೆಂಕಿ ನಮ್ಮನಿಗೆ ಬೀಳ್ಬೇಕಾಗಿತ್ತ ಅಂದು ಬೀದಿಯ ಧೂಳು ಮತ್ತೆ ಬಚ್ಚಲ ನೀರನ್ನು ಮುಗಿಸ್ತಾರೆ. ಇಲ್ಲಿ ನೋಡಿದ್ರೆ ಹಾಕಿದ್ದು ತುಪ್ಪ, ಎಣ್ಣೆ, ಬೆಣ್ಣೆ, ಬಟ್ಟೆ ಪೀತಾಂಬರ, ದವಸ, ಧಾನ್ಯ ಇವುಗಳನ್ನ ಹಾಕಿ ಮಂತ್ರ ಹೇಳ್ತಾ ಇದ್ರು. ಅದೇ ಬೆಂಕಿ ನಿಮ್ಮ ಮನೆ ಮೇಲೆ ಪ್ರತ್ಯಕ್ಷ ಆಗಿತ್ತಪ್ಪ, ಮತ್ತೆ ಇನ್ನು ಮಂತ್ರ ಹೇಳ್ಬೇಕಾಗಿತ್ತಲ್ಲ, ಮತ್ತೆ ಯಾಕೆ ಹೇಳಿಲ್ಲ? ಇವೆಲ್ಲ ಒಂದು ರೀತಿ ಆಡಂಬರ ಶೋಷಣೆಯ ಸಾಧನೆಗಳು ಅಂತ ಬಸವಣ್ಣ ಅವತ್ತೇ ಅದನ್ನು ತಿರಸ್ಕಾರ. ಅದನ್ನ ಇವರು ಹೇಳ್ತಾರೆ, ವೇದ ವಿಪ್ರರ ಬೋಧೆ, ವೇದ ಅನ್ನುವಂಥದ್ದು ವಿಪ್ರರ ಬೋಧೆ, ಬುದ್ಧಿವಂತ ಹೇಳುವಂಥ ಮಾತು ಅಷ್ಟೇ. ಅದು ಶಾಸ್ತ್ರ ಸಂತೆಯ ಮಾತು, ಪುರಾಣ ಪುಂಡರ ಗೋಷ್ಠಿ, ಆಗಮ ಅಮೃತದ ನುಡಿ, ತರ್ಕ ವ್ಯಾಕರಣ ಕವಿತ್ವ ಪ್ರೌಢಿ ಇಂತಿವ ಅಂಗದ ಮೇಲೆ ಲಿಂಗವಿಲ್ಲದ ಭಾಷೆ. ಇವರು ಅಂಗದ ಮೇಲೆ ಲಿಂಗ ಇಲ್ಲದಂತ ಭಾಷೆ ಆಡ್ತಾರೆ. ಇವ್ರು ಬೇಡ ಅಂದು ಕಾರಣ ತನ್ನೊಳಗ ನಲಿದ ಅನುಭಾವಿಯಿಂದ ಕನವಿಲ್ಲದೆ ಅಂತ. ಯಾರಪ್ಪ ನಿಜವಾದ ದೊಡ್ಡವರು ಶ್ರೇಷ್ಠರು ಅಂತಂದ್ರೆ ತನ್ನನ್ನು ತಾನು ಯಾರು ಅರ್ಥ ಮಾಡ್ಕೊಳ್ತಾನೋ ಅವನು ಶ್ರೇಷ್ಠ ಅಂತ ಮಡಿವಾಳ ಮಾಚಿದೇವರು ಸಮಾಜಕ್ಕೆ ಕರೆಯನ್ನು ಕೊಡ್ತಾರೆ. ಇನ್ನು ಮುಂದಾದ್ರೂ ನಾವು ಆಲೋಚನೆ ಮಾಡಬೇಕು. ನೀವು ಕೂಡ ಮನೆಯಲ್ಲಿ ಹೊಸ ಮನೆ ಕಟ್ಟಿಸಿದಾಗ ಇನ್ನೇನೋ ಸಂದರ್ಭದಲ್ಲಿ ರಾಜಕಾರಣಿಗಳು ಮಾಡ್ತಾರೆ, ನಮ್ಮ ಉಗ್ರಪ್ಪನವ್ರು ಮಾಡ್ತಾರೆ ಇಲ್ಲೋ ಗೊತ್ತಿಲ್ಲ, ಮಾಡ್ತೀರಾ? ಯಜ್ಞ ಆಗ್ತದೆ, ಆಂಜನೇಯವ್ರು ಮಾಡಲ್ಲ ಅಂತ ಗೊತ್ತಿದೆ, ಯಾರು ಮಾಡ್ಬಾರ್ದು. ನಾವು ರಾಜಕಾರಣಿಗಳಿಗೆ ಎಲ್ಲರಿಗೂ ಹೇಳುವಂಥದ್ದು, ಈ ಹೋಮ ಹವನದಿಂದಲೇ ಕೆಟ್ಟ ಹಾಳಾಗಿ ಹೋಗ್ತಾರೆ. ರೇವಣ್ಣ ಬಹಳ ಮಾಡಂಗೆ ಕಾಣ್ತೀವಿ ಅಂತ ಇವತ್ತಿಂದ ಬಿಟ್ಬಿಡ್ರಿ. ಇದುವರೆಗೂ ಅರಿವಿರಲಿಲ್ಲ, ಅರಿವು ಆದ್ಮೇಲೆ ಬಿಡ್ಬೇಕಲ್ಲ. ನನಗೆ ಹೆಂಗೆ ಅಂತಂದ್ರೆ ಯಾರು ತಿಳುವಳಿಕೆ ಹೇಳಿರ್ಲಿಲ್ಲಪ್ಪ, ಆದ್ರಿಂದ ಮಾಡಿ. ಈಗ ಅರಿವು ಮೂಡಿದೆಯಲ್ಲ, ಮೂಡಿದ್ಮೇಲೆ ಮತ್ತೆ ಯಾಕೆ ಮಾಡಬೇಕು? ಮೂಡಿದ್ಮೇಲೆ ನಾವು ಮಾಡ್ತೀವಿ ಅಂತಂದ್ರೆ ನಮಗೆ ಅರಿವು ಆಗಿಲ್ಲ, ಅಥವಾ ಅರಿವು ಆಗಿದ್ರು ಅದನ್ನ ನಾವು ಬಿಡಾಕ್ತಾ ಇರಲಿಲ್ಲ. ಆದ್ರಿಂದ ನಾವು ಈ ವೇದಿಕೆಯಲ್ಲಿರೋರಿಗೆ ಮಾತ್ರ ಹೇಳೋದು, ನಿಮಗೆ ಆಮೇಲೆ ಹೇಳೋದು. ವೇದಿಕೆಯಲ್ಲಿರುವಂಥವ್ರು ಅಂತ ಯಜ್ಞ ಯಾಗಗಳನ್ನು ಸಂಪೂರ್ಣವಾಗಿ ನಿರಾಕರಣೆ ಮಾಡುವಂಥ ಗಟ್ಟಿತನವನ್ನು ತೋರಿಸ್ಬೇಕು. ಅದು ಗಟ್ಟಿತನನೇ. ದುರ್ದೈವ ಇವತ್ತು ನಮ್ಮ ದೃಶ್ಯ ಮಾಧ್ಯಮಗಳು ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ತಲೆನ ಕೆಡಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಅಲ್ಲಿ ಅಡ್ಡನಾಮ ಉದ್ದನಾಮ ಹಾಕಿದಂಥ ಅನೇಕ ಜನ ನಿಮಗೆ ಶಾಸ್ತ್ರ ಹೇಳ್ತಾರೆ, ಅವನ ಶಾಸ್ತ್ರ ಅವನಿಗೆ ಗೊತ್ತಿಲ್ಲ. ಗಿಳಿಯೋದಿ ಫಲವೇನು ಬೆಕ್ಕಬಹುದ ಹೇಳುವುದೇ ಅಂತ ಬಸವಣ್ಣವ್ರು ಕೇಳ್ತಾರೆ. ಹಾಗಿರುವಾಗ ಅಂಥವುಗಳನ್ನು ನಾವು ನಂಬಿದ್ವಿ ಅಂತಂದ್ರೆ ನಮ್ಮ ಮನಸ್ಸು ಇನ್ನಷ್ಟು ದುರ್ಬಲ ಆಗ್ತಾ ಹೋಗ್ತಾ ಇದೆ. ಮನೋದೌರ್ಬಲ್ಯವನ್ನು ಮಾಡುವಂಥದ್ದು ಪಂಚಾಂಗ ಅಲ್ಲ, ಶಾಸ್ತ್ರ ಅಲ್ಲ. ಮನಸ್ಸನ್ನು ಇನ್ನಷ್ಟು ಉಲ್ಲಾಸಭರಿತವಾಗಿ ಮಾಡಬೇಕು. ಯಾವುದೇ ಮಾಡಿದ್ರು
ಅಂಥದ್ದು ಮಾಡೋದಿಲ್ಲ ಅಂತಂದರೆ ಅವುಗಳನ್ನು ಸಂಪೂರ್ಣವಾಗಿ ನಿಷೇಧ ಮಾಡಬೇಕು ಅಂತ ಹೇಳ್ತಾರೆ. ಅವರು ಈ ಲಿಂಗಾರ್ಚನೆಯನ್ನು ಕುರಿತು ಹೇಳ್ತಾರೆ, ನಿತ್ಯ ಲಿಂಗಾರ್ಚನೆಯ ಮಾಡದೆ ಒಡಲ ಹೊರೆವನ ಯಾರಪ್ಪ ನಿಜವಾದ ಫಲೆಯ ಯಾರು? ನಾವೆಲ್ಲ ಏನು ಹೇಳ್ತೀವಿ ಅಂದರೆ ಊರು ಹೊರಗಿಡುವಂಥವ್ರು ಫಲೆಯ ಅಂತ ಹೇಳ್ತೀವಿ. ಶರಣರು ಈ ಅರ್ಥದಲ್ಲಿ ಫಲೆಯ ಅಂತ ಇರೋದಿಲ್ಲ. ಬಸವಣ್ಣವ್ರ ಮಾತನ್ನೇ ನೀವು ತೆಗೆದುಕೊಂಡ್ರೆ ಹೊಲಸು ತಿಂಬುವವನೇ ಫಲೆಯ ಅಂತ ಹೇಳ್ತಾರೆ. ಹೊಲಸು ಅಂದ್ರೆ ಏನು? ಮಾಂಸ ತಿನ್ನೋನು ಅಂತ ಅಲ್ಲ, ಲಂಚ ತಗೊಳ್ಳೋನು, ಭ್ರಷ್ಟಾಚಾರ ಮಾಡೋನು, ನೀವು ನಿಜವಾದ ಫಲೆಯ. ಈಗ ನಾವು ಆಲೋಚನೆ ಮಾಡಿಬಿಟ್ರೆ ಎಷ್ಟು ಜನ ನಮ್ಮ ರಾಜಕಾರಣಿಗಳು ಬಲಿಯಿರ್ತಾರೆ, ಎಷ್ಟು ಜನ ನಮ್ಮ ಅಧಿಕಾರಿಗಳು ಬಲಿಯಿರ್ತಾರೆ. ನಾವು ನೀವು ಕೂಡ ಬಲಿಯರಾಗಿಬಿಟ್ಟಿವಿ. ಆಲೋಚನೆ ಅಯ್ಯೋ ಲಂಚ ಕೊಡೋದಕ್ಕೆ ಏನು ಆಗಲ್ಲಪ್ಪ ಅಂತ ಹೇಳಿ ಕೊಟ್ಟರೆ ಜಲ್ದಿ ಕೆಲಸ ಆಗ್ತೈತಿ. ಅವಾಗ ನಮಗೆ ನಿಷ್ಠೆ ಇಲ್ಲ, ನಿಯತ್ತು ಇಲ್ಲ, ಬದ್ಧತೆ ಇಲ್ಲ. ನಿಜವಾಗ್ಲೂ ಆ ನಿಷ್ಠೆ, ನಿಯತ್ತು, ಬದ್ಧತೆ ಬೇಕು ಅಂತಂದರೆ ನಾವು ಬಲಿಯರಾಗ್ತಾ. ಜಾತಿ ಅರ್ಥ ಅಲ್ಲ, ಜಾತಿಯಿಂದ ಇದನ್ನು ಬಲಿಯ ಅಂತ ಯಾರು ಭಾವಿಸ್ಕೊಳ್ಬಾರ್ದು. ಆ ಹಿನ್ನೆಲೆಯಲ್ಲಿ ಮಡಿವಾಳ ಮಾಚಯ್ಯನವರು ಹೇಳ್ತಾ ಇದ್ದಾರೆ, ಯಾರು ಫಲೆಯ? ನಿತ್ಯ ಲಿಂಗಾರ್ಚನೆಯ ಮಾಡದೆ ಒಡಲ ಹೊರೆಬವನು ಫಲೆಯ. ನಿತ್ಯವೂ ನೀವು ಲಿಂಗ ಪೂಜೆ ಮಾಡದೇ ಇದ್ರೆ ನೀನು ನಿಜವಾದ ಫಲೆಯ. 10 ನುಡಿದಡಿಯನು ಒಂದೂ ನಿಜವಿಲ್ಲದವನೇ ಫಲೆಯ. ಏನೇನೋ ಮಾತಾಡ್ತಾರೆ, ಆ ಮಾತುಗಳು ಬರೀ ಗಾಳಿ ಗೋಪುರಗಳು, ಆಕಾಶನೇ ತಂದು ಭೂಮಿ ಇಳಿಸ್ಬಿಡ್ತೇನೆ ಅಂತ ಹೇಳ್ತಿರ್ತಾರೆ. ಏನು ಕೆಲಸ ಮಾಡಿ ಅದಕ್ಕೆ ಅಂಥವ್ರನ್ನ ಕುರಿತು ಹೇಳ್ತಾ ಇದ್ದಾರೆ, 10 ನುಡಿದಡಿಯನು ಒಂದೂ ನಿಜವಿಲ್ಲದವನೇ ಫಲೆಯ. ಅರ್ಥದ ಆಸೆಗೆ ಪ್ರಾಣವ ಹತವ ಮಾಡುವವನೇ ಫಲೆಯ. ಸಂಪತ್ತು ಸಿಗುತ್ತೆ ಅಂತಂದ್ರೆ ಯಾರು ಪ್ರಾಣ ಬೇಕಾದ್ರೂ ತೆಗಿಬಾರ್ದು, ಅಂಥವು ಫಲೆಯ. ಸತ್ಯ, ಸದ್ಗುಣ, ನಿತ್ಯಾಚಾರ, ಧರ್ಮವಿಲ್ಲ ಎಂಬವನೇ ಫಲೆಯ. ಆ ಸತ್ಯ, ಸದ್ಗುಣ, ಸದಾಚಾರ ನಿಮ್ಮ ಹತ್ರ ಇಲ್ಲ ಅಂದ್ರೆ ನೀವು ಫಲೆಯ. ಭಕ್ತಿ, ಮುಕ್ತಿಯ ಪಥವ ಖುಷಿ ಎಂಬುವವನೇ ಫಲೆಯ. ನಿತ್ಯ ಲಿಂಗ ಜಂಗಮ ಪಾದತೀರ್ಥ ಪ್ರಸಾದವಿಲ್ಲ ಎಂಬವನೇ ಫಲೆಯ. ಹೀಗೆ ಹೇಳೋ ಮೂಲಕ ಜಗತ್ತಿನಲ್ಲಿ ಜನ ಹೇಗೆ ಬದುಕಬೇಕು ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ಹೇಳಿ, ಇಂಥ ಕುನ್ನಿಗಳ ನುಡಿಯ ಕೇಳಲಾಗದು, ಅವ್ರನ್ನೆಲ್ಲ ಕುನ್ನಿಗಳು ಅಂತ ಕರೀತಾರೆ. ಈಗ ನೀವು ಆಲೋಚನೆ ಮಾಡಿ, ನಮ್ಮ ನಾಡಿನಲ್ಲಿ ಎಷ್ಟು ಜನ ಕುನ್ನಿಗಳು. ನಾವು ಅದಾಗ ಸೇರಿಲ್ಲ ಅಂತಲ್ಲ, ಯಾಕೆಂತಂದ್ರೆ ಕೊಟ್ಟರು ನಾವು ಕುನ್ನಿ ಆಗ್ತೇವೆ. ಬರೀ ಇಸ್ಕೊಂಡ್ರೆ ಅಷ್ಟೇ ಅಲ್ಲ, ಕೊಟ್ಟವರು ಕೂಡ ಕುನ್ನಿ ಆಗ್ತಾರೆ. ಇಸ್ಕೊಳ್ಳೋದಕ್ಕಿಂತ ಕೊಟ್ಟೊಂದು ದೊಡ್ಡ ಅಪಾಯಕಾರಿ. ನೀವು ಕೊಡ್ತೀರಿ ಅಂತ ಅವ್ರು ಇಸ್ಕೊಳ್ತಾರೆ, ನೀವೇ ಕೊಡದೇ ಇದ್ರೆ ಅವ್ರು ಯಾಕೆ ಇಸ್ಕೊಳ್ತಾರೆ? ನಾವು ಇವತ್ತು ಶರಣರ ಜಯಂತಿಯನ್ನು ಮಾಡ್ತೀವಿ ಅಂತಂದ್ರೆ ಆ ಸಂಕಲ್ಪವನ್ನು ಮಾಡಬೇಕು. ನಾವು ಯಾವುದೇ ಕಾರಣಕ್ಕೂ ಇಂಥ ಭ್ರಷ್ಟತೆಗೆ ಒಳಗಾಗೋದಿಲ್ಲ. ಹಾಗೆ ಮಾಡಿದಾಗ ನಾವು ನಿಜವಾಗ್ಲೂ ಕೂಡ ಶರಣ ಶ್ರೇಷ್ಠರಾಗಲಿಕ್ಕೆ ಸಾಧ್ಯ. ನಾವು ಇಂಥ ಮಾತುಗಳು ಆಡಿದ ಕೂಡಲೇ ಈ ಸ್ವಾಮಿ ಯಾವಾಗಲೂ ಇಂಥ ಬಿಡುವಂಥ ಹಾಡುಗಳವರು ಬಹಳ ಜನ. ಅದು ಆ ಕಾಲದಲ್ಲೂ ಇತ್ತು. ಅದಕ್ಕೆ ಅವ್ರು ಹೇಳ್ತಾರೆ, ಮಾಚಿದೇವರು, ಉಂಡಡೆ ಭೂತನೆಂಬರು, ಉಣದಿದ್ದಡೆ ಚಕೋರಿ ಎಂಬರು, ಊರೊಳಗಿದ್ದರೆ ಸಂಸಾರಿಕನೆಂಬರು, ಅಡವಿಯೊಳಗಿದ್ದರೆ ಮಕ್ಕಟನೆಂಬರು, ಮಾತನಾಡಿದರೆ ಪಾಪಕರ್ಮಿ ಎಂಬರು, ಮಾತನಾಡದಿದ್ದರೆ ಮುಸುಕರ್ಮಿ ಎಂಬರು, ಮಲಗದಿದ್ದರೆ ಚೋರನೆಂಬರು, ಮಲಗಿದ್ದರೆ ಜಡದೇಹಿ ಎಂಬರು. ಇಂತಿ ವಸುಬೆಯೊಳಗೆ 8 ವಿಧ ಕಳೆಯಲು ವಶವಲ್ಲ ಕಾಣ. ಜನರನ್ನೆಲ್ಲರೂ ತೃಪ್ತಿಪಡಿಸ್ಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ನಮ್ಮ ನಾಡುಗಳವರು, ಹೊಗಳವರು ಎಲ್ಲರೂ ಇರ್ತಾರೆ. ಆದರೆ ನಮ್ಮ ಅಂತರಂಗಕ್ಕೆ ನಾವು ಏನು ಅಂತ ಗೊತ್ತಿಲ್ಲ. ಮನುಷ್ಯ ಬೇರೆಯವ್ರ ಟೋಪಿ ಹಾಕ್ಬೋದು, ಆದರೆ ತನಗೆ ತಾನು ಟೋಪಿ ಹಾಕೋಬಾರ್ದು. ಆದರೆ ನಾವೆಲ್ಲ ಇವತ್ತು ಏನಾಗಿದ್ದೀವಿ ಅಂದರೆ ಬೇರೆಯವ್ರಿಗೂ ಹಾಕ್ತಾ ಇದ್ದೀವಿ, ನಮಗೂ ಹಾಕ್ಕೊಳ್ತೀವಿ. ಯಾಕೆಂದ್ರೆ ಅಂತರಂಗವನ್ನು ಸಾಯಿಸ್ಕೊಂಡ್ಬಿಟ್ಟಿದ್ವಿ. ಯಾರು ಅಂತರಂಗವನ್ನು ಸಾಯಿಸ್ಕೊಳ್ತಾರೋ ಅವರ ಬದುಕು ಒಂದು ರೀತಿ ವ್ಯರ್ಥವಾಗಿ ಹೋಗುತ್ತೆ ಅನ್ನೋದನ್ನು ಬಹಳ ಸೂಕ್ಷ್ಮವಾಗಿ ಹೇಳ್ತಾರೆ. ಇನ್ನು ದೇವ್ರ ಪೂಜೆ ಎಷ್ಟು ಮಾಡ್ತಾರೆ ಅಂದರೆ ಕಂಡೆಲ್ಲ ಕಾಲಿಟ್ಟಲ್ಲೆಲ್ಲ ಇವ್ರಿಗೆ ದೇವರು. ಲಿಂಗ ಧರಿಸಿದವರು ಹಂಗ ಪೂಜೆ ಮಾಡ್ತಾರೆ, ಲಿಂಗ ಧರಿಸದೇ ಇರೋರು ಪೂಜೆ ಮಾಡ್ತಾರೆ. ದೇವರ ಸ್ವರೂಪವನ್ನು ಹೇಳುವಾಗ ಅವ್ರು ಏನು ಹೇಳ್ತಾರೆ? ಸತ್, ಚಿತ್, ಆನಂದ, ನಿತ್ಯ, ಪರಿಪೂರ್ಣ. ಈ 5 ಲಕ್ಷಣಗಳಿದ್ರೆ ಮಾತ್ರ ಅದು ದೇವರು. ಈಗ ನೀವೆಲ್ಲ ಪೂಜೆ ಮಾಡ್ತಿರಲ್ಲ, ಅವ್ರು ಸತ್, ಚಿತ್, ಆನಂದ, ನಿತ್ಯ, ಪರಿಪೂರ್ಣ ಯಾವುದೂ ಇಲ್ಲ. ಹಾಗಾಗಿ ಬಸವಣ್ಣವ್ರು ಹೇಳಿದ್ದು ಸ್ಥಾವರ ಕಳಿವುಂಟು, ಜಂಗಮ ಕಳಿವಿಲ್ಲ. ಆದರೂ ಈಗ ಸ್ವಾಮೀಜಿಯವರು ನಾವು ಮಾತಾಡ್ತಾ ಇದ್ದೀವಿ, ಸ್ವಲ್ಪ ಈ ಮಾತನ್ನು ಇವತ್ತು ಬದಲಾವಣೆ ಮಾಡಬೇಕಾಗಿದೆ ಅಂತ ಸ್ವಾಮೀಜಿಯವರು ಹೇಳಿದ್ರು. ಯಾಕೆ ಅಂತ ಕೇಳಿದ್ವಿ. ಮೂರ್ತಿಯ ಪ್ರತಿಷ್ಠಾಪನೆ ಹುಚ್ಚು ಹೆಚ್ಚಾಗಿದೆ. ಒಬ್ರು 100 ಅಡಿ ಪ್ರಾರಂಭ ಮಾಡಿದ್ರು, ಒಬ್ರು 200 ಅಡಿ, ಒಬ್ರು 300 ಅಡಿ. ಯಾವ ಬಸವಣ್ಣ ಸ್ಥಾವರ ಕಳಿವುಂಟು, ಜಂಗಮ ಕಳಿವಿಲ್ಲ ಅಂತ ಹೇಳಿದ್ರು,
ಉಳ್ಳವರು ಶಿವಾಲಯ ಮಾಡುವರು ನಾನೇನ ಮಾಡಲಿ ಬಡವನೆಯ ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಶಿರವನ್ನ ಕಳಶ ಅಂತ ಹೇಳಿದ್ರು. ಅಂಥ ಬಸವಣ್ಣನವ್ರದ್ದೇ 100 ಅಡಿ 200 ಅಡಿ 300 ಅಡಿ ಬೇರೆ ಬೇರೆ ಲೋಹದಲ್ಲಿ ಮಾಡಿಸುವಂತ ಹುಚ್ಚು ಇವತ್ತು ಹೆಚ್ಚಾಗಿದೆ. ಅದನ್ನು ಪ್ರತಿಭಟನೆ ಮಾಡುವಂತ ನೈತಿಕ ಸ್ಥೈರ್ಯವನ್ನು ಲಿಂಗಾಯತರೇ ಕಳ್ಕೊಂಡ್ಬಿಟ್ಟಿದ್ದಾರೆ. ಮೊನ್ನೆ ನಮ್ಮ ಸರ್ಕಾರನೇ 10 ಕೋಟಿ ಹಣವನ್ನು ಕೊಟ್ಟಿದೆ. ನಿಜವಾಗ್ಲೂ ಸರ್ಕಾರದ ಹಣ ಇಂಥ ಬಳಕೆ ಆಗ್ತದೆ. ಪ್ರತಿಮೆಗಳನ್ನು ಪ್ರತಿಷ್ಠಾಪನೆ ಮಾಡಲಿಕ್ಕೆ ಸರ್ಕಾರದ ಹಣ ಬಳಕೆ ಆಗೋದಲ್ಲ, ಬದಲಾಗಿ ಸಾರ್ವಜನಿಕರ ಹಿತಕ್ಕೆ ಏನ್ ಬೇಕು ಅದನ್ನು. ಇವತ್ತು ನಿಜವಾಗ್ಲೂ ಶೌಚಾಲಯಗಳಿಲ್ಲದೆ ಜನ ಒತ್ತಾಡ್ತಾರೆ. ಅದಕ್ಕೆ ಉಚಿತವಾಗಿ ಶೌಚಾಲಯಗಳನ್ನು ಕಟ್ಟಿಸಿಕೊಡುವಂಥ ಸರ್ಕಾರದ ಹಣ ನಿಜಕ್ಕೂ ಕೂಡ ಸದ್ವಿನಿಯೋಗ. ಆದ್ರೆ ಅಂಥದಕ್ಕೆ ಮಾಡದೆ ನಾವು ಈ ಮೂರ್ತಿ ಪ್ರತಿಷ್ಠಾಪನೆಗೆ 10 ಕೋಟಿ ಸರ್ಕಾರ ಕೊಡ್ತು ಅಂತಂದ್ರೆ ಸರಿನಾ ಅಂತ ಪ್ರಶ್ನೆ ಮಾಡಿದ್ರೆ ಪಂಡಿತಾರ ಸ್ವಾಮಿಗಳು ಈಗ ಹೇಳಿದ ಸರಿನಾ, ನಮ್ಮನ್ನೇ ಮತ್ತೆ ಪೂರ್ವಂತದ್ದು ಇರುತ್ತೆ. ಅದಕ್ಕೆ ಬಸವಣ್ಣ ಈ ಮಡಿವಾಳ ಮಾಚಿದೇವರ ವಚನ ನಮಗೆ ಸಪೋರ್ಟ್ ಆಗುತ್ತೆ. ಉಂಡಡೆ ಕೂತನೆಂಬರು ಉಣದಿದ್ದರೆ ಚಕೋರಿಯರು, ಆಡ್ಕೊಳ್ತಾರೆ. ಅದು ನಮಗೆ ಮುಖ್ಯ ಅಲ್ಲ, ಸಮಾಜದ ಹಿತ ಮುಖ್ಯ. ಆ ಹಿನ್ನೆಲೆಯಲ್ಲಿ ಅವ್ರು ಹೇಳ್ತಾರೆ, ಉಡಿಯ ಲಿಂಗವ ಬಿಟ್ಟು ದುಡಿಯ ಲಿಂಗಕ್ಕೆ ಶರಣೆಂಬ ಮತಿಭ್ರಷ್ಟರನ್ನು ಏನೆಂಬೇಕಲ್ಲಿ ದೇವರ ದೇವ. ಇದಕ್ಕಿಂತ ಕಠೋರವಾಗಿ ಯಾರು ಹೇಳಲಿಕ್ಕೆ ಸಾಕು. ಹೀಗೆ ಅವರು ಸಮಾಜದ ಒಳಕನ್ನ ಸರಿಪಡಿಸಲಿಕ್ಕೆ